ಇನ್ನು ಹಾಸನ ಭಾಗದ ಮಲೆನಾಡು ಭಾಗದಲ್ಲಿ ಹೆದ್ದಾರಿಯೇ ಕುಸಿತ ಕಂಡಿದೆ. ಇದೀಗ ಅಧಿಕಾರಿಗಳ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಅಶೋಕ್ ಅವರು. ಹಾಸನದ ಮಲೆನಾಡು ಭಾಗದಲ್ಲಿ ಭೂಕುಸಿತದ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ಸಕಲೇಶಪುರ, ಬೇಲೂರು, ಆಲ್ದೂರು ಈ ಭಾಗದಲ್ಲಿ ಗುಡ್ಡ ಕುಸಿತ, ಭೂಕುಸಿತ ಎಲ್ಲವೂ ಕೂಡ. ಆ ಭಾಗಕ್ಕೆ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಕೂಡ ಸಾಥ್ ಕೊಟ್ಟಿರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಕಳೆದ 5-6 ದಿನಗಳಿಂದ ದೊಡ್ಡ ಮಟ್ಟದ ಒಂದು ಮಳೆ ಏನು ಪ್ರಾರಂಭ ಆಗಿದೆ. ಬಹುಶಃ 2018ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಸಹ ಇದೇ ರೀತಿಯಲ್ಲಿ ಕೊಡಗು ಭಾಗ, ಮೂಡಿಗೆರೆ, ಚಿಕ್ಕಮಗಳೂರು ಭಾಗದಲ್ಲಿ, ಸಕಲೇಶಪುರ ಭಾಗದಲ್ಲೂ ಮಳೆ ಆದಂಥದ್ದು ಇವತ್ತು ನನಗೆ ನೆನಪಿನಲ್ಲಿದೆ. ಬಹುಶಃ 2018 ನಂತರ ಈ ರೀತಿಯ ಒಂದು ಮಳೆ ಪ್ರಾರಂಭ ಆಗಿರತಕ್ಕಂಥದ್ದು ಈ ವರ್ಷ ಆಗಿದೆ. ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು, ಕರ್ನಾಟಕದ ಏನು ಪ್ರತಿನಿತ್ಯದ ನಮ್ಮ ಸಂಘರ್ಷ ಇದೆಯಲ್ಲ, ಸಂಘರ್ಷಕ್ಕೆ 1 ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬ್ತಾ ಇರೋದ್ರಿಂದ ದೊರಕಿದೆ. ಆದರೆ ಇನ್ನೊಂದು ಕಡೆ ಈ ಮಳೆಯ ಅನಾಹುತದಿಂದ ಮೂಲಭೂತ ಸೌಕರ್ಯಗಳ ಮೇಲೆ ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ನ್ಯಾಷನಲ್ ಹೈವೇ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ವಿಸಿಟ್ಗೆ ನಾವು ಬಂದಿದ್ದೀರಿ. ಸೊ ಮಳೆ ಈ ಬಾರಿ ಜೋರಾಗಿರೋದ್ರಿಂದ ಭಾಳಷ್ಟು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಭಾಳಷ್ಟು ಜನ ಸತ್ತಿದ್ದಾರೆ. ಇವತ್ತು ಸಕಲೇಶಪುರದಲ್ಲೂ ಕೂಡ ನಮ್ಮ ಸಿಮೆಂಟ್ ಮಂಜು ಅವರು, ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಯವರು, ನಮ್ಮ ಲೋಕಲ್ ತಹಸೀಲ್ದಾರ್ಸ್ ಇವರೆಲ್ಲ ಬಂದಿದ್ದಾರೆ. ನಮ್ಮ ದೃಷ್ಟಿ ಇರುವಂಥದ್ದು ನಾನು ಮತ್ತು ಕುಮಾರಸ್ವಾಮಿ ಅವರು ನಿನ್ನೆ ನಾನು ಬರಬೇಕಾಯಿತು. ಕುಮಾರಸ್ವಾಮಿ ಅವರು ನಾಳೆ ಹೋಗೋಣ ಅಂತೇಳಿ ಒಟ್ಟಿಗೆ ನಾವು ಬಂದಿದ್ದೆ. ಕುಮಾರಸ್ವಾಮಿ ಅವರು ನಾವಿಬ್ಬರು ಒಟ್ಟಿಗೆ ಇನ್ನು ಮುಂದೆ ಇರೋ ಪ್ಲೇಸ್ಗಳಿಗೆಲ್ಲ ಒಟ್ಟೊಟ್ಟಿಗೆ ನಾವು ಹೋಗ್ತೀರಿ. ಒಟ್ಟಾರೆ ರಾಜ್ಯದಲ್ಲಿ ಭಾಳಷ್ಟು ಈ ಸರಿ ಮಳೆ ಬಂದು ಅನಾಹುತಗಳಾಗಿದೆ.